ಹಾಯ್, ಎಷ್ಟೋ ಜನ ವಿದ್ಯಾರ್ಥಿಗಳು ಪೈಥಾನ್ ಪ್ರೋಗ್ರಾಮ್ ಅನ್ನು ಎಕ್ಸಿಕ್ಯೂಟ್ ಮಾಡುವಾಗ ಇದೊಂದು ದೊಡ್ಡ ತಪ್ಪು ಮಾಡ್ತಾರೆ. ಸೊ ಇದರಿಂದ ಅವ್ರ ಪೈಥಾನ್ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗೋದಿಲ್ಲ. ಅದಂದ್ರೆ ಏನು ಅಂತ ಗೊತ್ತಾ? ಡೇ 27 ವಿಡಿಯೋ ಲಾಗ್ಸ್ಗೆ ಸ್ವಾಗತ. ನಾನು ನಿಮ್ಮ ಶಿವು ಜವಳಗಿ. ಇವತ್ತಿನ ಟಾಪಿಕ್ ಯಾವುದಪ್ಪ ಅಂದರೆ ಇಂಡೆಂಟೇಷನ್ ಎರರ್. ಅಂದರೆ ಅವ್ರ ಪ್ರೋಗ್ರಾಮ್ ಟೈಪ್ ಮಾಡುವಾಗ ಎಲ್ಲಿ ಕಂಡೀಷನಲ್ ಸ್ಟೇಟ್ಮೆಂಟ್ ಬರ್ತಾವಲ್ಲ, ಆ ಕಂಡೀಷನಲ್ ಸ್ಟೇಟ್ಮೆಂಟ್ ಆದ ನೆಕ್ಸ್ಟ್ ಸ್ಟೇಟ್ಮೆಂಟನ್ನು ಅವ್ರು ಏನು ಯೂಸ್ ಮಾಡಬೇಕಂದ್ರೆ ಇಂಡೆಂಟೇಷನ್ ಸ್ಪೇಸನ್ನು ಯೂಸ್ ಮಾಡಬೇಕು. ಸೊ ಇಂಡೆಂಟೇಷನ್ ಸ್ಪೇಸ್ ಯೂಸ್ ಮಾಡಲಿಲ್ಲ ಅಂದ್ರೆ ಅಲ್ಲೇ ಎರರ್ ರೈಸ್ ಆಗ್ತೈತಿ. ಆ ಎರರ್ಗೆ ಏನಂತ ಕರೀತಾರೆ? ಇಂಡೆಂಟೇಷನ್ ಎರರ್ ಅಂತ ಕರೀತಾರೆ. ಓಕೆ, ಸೊ ಇದೇ ಥರ ಸಿ ಮತ್ತು C++ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಒಳಗಡೆ ಕಂಡೀಷನಲ್ ಸ್ಟೇಟ್ಮೆಂಟ್ ಆದ ನೆಕ್ಸ್ಟ್ ಸ್ಟೇಟ್ಮೆಂಟ್ನ ಅವ್ರು ಏನು ಯೂಸ್ ಮಾಡ್ತಾರೆ ಅಂದ್ರೆ ಫ್ಲವರ್ ಬ್ರಾಕೆಟ್ಸನ್ನು ಯೂಸ್ ಮಾಡ್ತಾರೆ. ಸೊ ಅದೇ ಥರ ಇನ್ಸ್ಟೆಡ್ ಆಫ್ ಫ್ಲವರ್ ಬ್ರಾಕೆಟ್ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಒಳಗೆ ಏನು ಯೂಸ್ ಮಾಡ್ತಾರೆ ಅಂದ್ರೆ ಇಂಡೆಂಟೇಷನ್ ಸ್ಪೇಸ್ ಯೂಸ್ ಮಾಡ್ತಾರೆ. ಕಂಪಲ್ಸರಿ ಕಂಡೀಷನಲ್ ಸ್ಟೇಟ್ಮೆಂಟ್ ಆದ ನೆಕ್ಸ್ಟ್ ಸ್ಟೇಟ್ಮೆಂಟ್ ನೀವು ಏನು ಯೂಸ್ ಮಾಡ್ಬೇಕಂದ್ರೆ ಸ್ಪೇಸ್ ಯೂಸ್ ಮಾಡಲೇಬೇಕು. ಸೊ ಸ್ಪೇಸ್ ಯೂಸ್ ಮಾಡಲಿಲ್ಲ ಅಂದ್ರೆ ಅಲ್ಲಿ ಕಂಪಲ್ಸರಿ ಎರರ್ ರೈಸ್ ಆಗ್ತದೆ. ಆ ಎರರ್ಗೆ ಏನಂತ ಕರೀತಾರೆ ಅಂದ್ರೆ ಇಂಡೆಂಟೇಷನ್ ಎರರ್ ಅಂತ ಕರೀತಾರೆ. ಓಕೆನಾ? ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಸ್ಟೇ ಟ್ಯೂನ್.